ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಕರೆಕ್ಟಾಗಿ ಟೀಚರ್ಸ್ ಕಾಲೋನಿ. ಟೀಚರ್ಸ್ ಕಾಲನಿ ಕರೆಕ್ಟಾಗಿ ಸಿಲ್ಕ್ ಬೋರ್ಡ್ ಪಕ್ಕದ ನೀವು ಲೆಫ್ಟ್ ಬಂದರೆ ಅಂದರೆ ಇಲ್ಲಿ ಒಂದು ಪ್ಲಾಂಟ್ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಸರ್ ಇದರ ಜೊತೆಗೆ 2 ವರ್ಷ ಆಯಿತು. ಕರೆಕ್ಟಾಗಿ ನಂಗೆ ಜ್ಞಾಪಕ ಇರೋದು 2 years ಬ್ಯಾಕ್ ನಾಳೆಗೆ ಇನ್ಸ್ಟಾಲ್ ಮಾಡಿದ್ದು, 20th ಇನ್ಸ್ಟಾಲ್ ಮಾಡಿದ್ದು. ಸೊ ಇದೊಂದು ರಿವ್ಯೂ ವಿಡಿಯೋ ಥರನೇ ಇರುತ್ತೆ. ಪ್ಲಸ್ಸು ತುಂಬ ಜನಕ್ಕೆ ಡೌಟ್ ಇರುತ್ತೆ ಈ ಥರ. ಇವಾಗ ಇವು ಕಸ್ಟಮರ್ ನೋಡಿ, ಇದು ಹಳೆ ಸೆಟಪ್, ಅವ್ರದ್ದೊಂದು ಹಳೆ ಸೆಟಪ್ ಮಾಡಿದ್ರು. ಸೊ ಅವ್ರಿಗೂ ಲೆಡ್ ಆಸಿಡ್ ಯೂಸ್ ಮಾಡಿದ್ದಾರೆ. ಅವರು ತುಂಬ ವರ್ಷ 19ಇಂದ ಅವರು ಲೆಡ್ ಆಸಿಡಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಲೆಡ್ ಆಸಿಡ್ಗೂ ಲಿಥಿಯಮ್ಗೆ ಏನು ಡಿಫ್ರೆನ್ಸ್ ಒಂದು. ಸೆಕೆಂಡು, ಇವಾಗ ಅವ್ರಿಗೆ ಡೇದು ಇನ್ವರ್ಟರ್ ಬ್ಯಾಟ್ರಿ ಹಾಕಿದ್ದೀವಿ, ಯಾವ ಥರ ಸೆಟಪ್ ಇದೆ, ಪ್ಲಸ್ ಅವ್ರು ಏನು ಸೋಲಾರಿಂದ ಅವ್ರು ಏನು ಕಲ್ತ್ಕೊಂಡ್ರು, ಇವಾಗ ಲೆಡ್ ಆಸಿಡ್ ಮೇಂಟೆನೆನ್ಸ್ ಆಗಲಿ ಇಲ್ಲಾಂದರೆ ಲಿಥಿಯಮ್ ಮೇಂಟೆನೆನ್ಸ್ ಆಗಲಿ. ಪ್ಲಸ್ ನನಗೆ ಜ್ಞಾಪಕ ಇರೋ ತನಕ 2 ವರ್ಷ ಆಯಿತು ನಾನು ಸರ್ನ ಅವರು ನನಗೆ ಕಾಲೇ ಮಾಡಿದ್ದಿಲ್ಲ, ನಾನು ಸರ್ಗೆ ಕಾಲೇ ಮಾಡಿದ್ದಿಲ್ಲ, ಯಾಕೆಂದ್ರೆ ಏನೂ ಪ್ರಾಬ್ಲಮೇ ಇಲ್ಲ. ಹೌದು. ಸೊ ನಿಜ ಅನ್ಬೇಕಾದ್ರೆ ಇವತ್ತು ತನಕ ಪ್ರಾಬ್ಲಮ್ ಬಂದಿದ್ದಿಲ್ಲ. ಹಂಗಾಗಿ ಸರ್ 2 years ಆಯ್ತು, ಇವತ್ತು ತನಕ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ದಿಲ್ಲ. ನಾವಾಗಿ ಓಕೆ ಫೈನ್, ಜನರಿಗೆ ಒಂದು ಅವೇರ್ನೆಸ್ ಸ್ಪ್ರೆಡ್ ಮಾಡೋಣ ಅಂತ ಶುರು ಮಾಡಿದ್ದೀವಿ. ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಿಡಿಯೋ. ಒಂದು ರೀಸನ್ ಏನಂದರೆ, ಇವಾಗ ನೀವು ಇನ್ಸ್ಟಾಲ್ ಮಾಡಿದ್ದೀರಾ ಕರೆಕ್ಟಾಗಿ 2 years ಆಯ್ತು ಸರ್. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿ, ನೀವು ಫಸ್ಟ್ ಲೆಡ್ ಆಸಿಡಲ್ಲಿ ಇದ್ರಿ. ಲೆಡ್ ಆಸಿಡಲ್ಲಿ ಇದ್ದಾಗ ಮೇಂಟೆನೆನ್ಸ್ ಫೇಸ್ ಹೊಟ್ಟೋಗಿದ್ದೆ. ಫಸ್ಟ್ ಏನಂದ್ರೆ ಎವ್ರಿ 2 months ಒಂದ್ಸಲಿ ಆ ವಾಟರ್ ಲೆವೆಲ್ ಮೇಂಟೈನ್ ಮಾಡಬೇಕು. ಜೊತೆಗೆ ನಾವ್ ಎಷ್ಟೇ ಹುಷಾರಾಗಿ ಹಾಕಿದ್ರು ಜಾಸ್ತಿ ಓವರಾದ್ರೆ ಓವರ್ಫ್ಲೋ ಆಗಿ ಅದು ಆಸಿಡ್ ಬಿದ್ದು ಅಲ್ಲ ಸುತ್ತಮುತ್ತ ಇದ್ರ ಬಟ್ಟೆ ಗಿಟ್ಟೆ ಎಲ್ಲ ಬರ್ನ್ ಅದೊಂದು ಕ್ಲೀನಿಂಗ್ ಒಂದೇ ಎಫರ್ಟ್. ಸೊ ಜೊತೆಗೆ ನಂಗೆ 4 ಬ್ಯಾಟ್ರಿ ಇತ್ತು. ದೊಡ್ಡ ಕ್ಯಾನಲ್ಲಿ ಹಾಕಸಕ್ಕೆ 4 ಕ್ಯಾನ್ ತಂದು ಹಾಕಿ ಮೇಂಟೈನ್ ಮಾಡ್ಬೇಕಿತ್ತು. ಅಪ್ಪಿ ನಾನೇನ ಮರ್ತೋದೆ ಅಂದ್ರೆ ನನಗೆ 2 ಬ್ಯಾಟ್ರಿ ಹೊರಟೋಯ್ತು. ಓಕೆ, ಡಿಸ್ಟಿಲ್ ವಾಟರ್ ಹಾಕಿ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ, 2 ಬ್ಯಾಟ್ರಿ ಹೊರಟೋಯ್ತು. 2 ಬ್ಯಾಟ್ರಿನೂ ತೆಗೆದು ತಿರ್ಗಾ ರಿಪ್ಲೇಸ್ ಮಾಡಿ ಕಂಟಿನ್ಯೂ ಮಾಡ್ತಾ ಇದ್ದೆ. ಬಟ್ ಬರ್ತಾ ಎಫಿಷಿಯನ್ಸಿ ಕಡಿಮೆ ಆಗೋಯ್ತು, ಬ್ಯಾಕಪ್ಪೇ ಇರ್ತಾ ಇರಲಿಲ್ಲ. ಸೊ ಈಗ ಏನಂದರೆ, ನಾನು ಬೆಳಗ್ಗೆ ಈ ಥರ ಇವತ್ತು ಇರೋಂಥ ಬಿಸಿಲಿದ್ರೆ ನನಗೆ ಯಾವುದು ಬೆಸ್ಕಾಮಿಂದ ಏನು ಕರೆಂಟೇ ಬೇಡ. ಕರೆಂಟ್ ನಾನು ತೊಗೊಳ್ತಾ ಇರೋದು ಬರೀ ಲಿಫ್ಟ್ಗೆ, ಪ್ಲಸ್ ಗೀಸರು ಬೇಡ, ಸೋಲಾರ್ ಕಾದಿರುತ್ತೆ. ಇನ್ ಕೇಸ್ ಯಾರಿಗಾನ ಬೇಕು ಅಂದ್ರೆ ಗೀಸರ್ಗೆ, ಚಿಮ್ನಿಗೆ, ಈ 4 ಐಟಮ್ಗೆ ನಂಗೆ. ಇನ್ನೊಂದು ಸರ್ ಒಂದು ಸ್ಪೆಷಾಲಿಟಿ ಏನಂದ್ರೆ, 2 years ಇಂದ ನೀವು ನಂಬ್ತಿರೋ ಬಿಡ್ತಾರೆ. ಇವಾಗ ಅಂದಿತ್ತರ ಇವಾಗಲೇ ಕೆಲವು ನೋಡ್ಬೋದು ಆಫ್ ಗ್ರಿಡ್ ಎಲ್ಲ ಯೂಸ್ ಮಾಡಿದ್ದಾರೆ. ಆಫ್ ಗ್ರಿಡ್ ಅಂದ್ರೆ ಏನಂದ್ರೆ, ಅವ್ರ ಮೇನ್ಸ್ ಏನಿದೆಯೋ ಅದು ಆಫಲ್ಲೇ ಇಡ್ತಾರೆ. ಸೊ ಪ್ಯೂರ್ ಆಫ್ ಗ್ರಿಡ್ ಇದು ಹಳೆ ಸೆಟಪ್ ಪ್ಯಾನಲ್ಸ್ 250 ವ್ಯಾಟ್ ಬೇಕಿದ್ದು 6 ಪ್ಯಾನಲ್ ಹಾಕಿದ್ದಾರೆ. ಓನ್ಲಿ 2 kW ಸೆಟಪ್ ಇದೆ ಆಕ್ಚುಲಿ. ಬಟ್ ಇನ್ವರ್ಟರ್ ಬ್ಯಾಟ್ರಿ ಅವ್ರಿಗೆ 5 kW ಇನ್ವರ್ಟರ್, 5 kW ಬ್ಯಾಟ್ರಿ ಹಾಕಿದ್ದೀವಿ. ಸೊ ಇದು ಹಳೆ ಸೆಟಪ್, ಹಳೇದು ಇನ್ವರ್ಟರ್ ಬ್ಯಾಟ್ರೀಸ್ ಇವರು ಸರ್ ಅಂದಿತ್ತರ ಅದನ್ನ ಡಿಸ್ಕಾರ್ಡ್ ಮಾಡಿದ್ವಿ. ಡಿಸ್ಕಾರ್ಡ್ ಮಾಡಿದ್ವಿ, ಡೇದು 5 kW ಇನ್ವರ್ಟರ್ ಬ್ಯಾಟ್ರಿ ಹಾಕಿದ್ವಿ. ಅದು ಹಾಕಿದ್ಮೇಲೆ ಹೆಂಗಿತ್ತು ಸರ್? ಸೊ ಅದು ಹಾಕಿದ್ಮೇಲೆ 0 ಪ್ರಾಬ್ಲಮ್. ನಾನು ಇದುವರೆಗೂ ಆ ಬ್ಯಾಟ್ರಿ ಹೆಂಗಿದೆ ಅಂತನೂ ಬಂದಿಲ್ಲ, ಆ ನೀರು ತರಬೇಕಂತ ಗೊತ್ತಿಲ್ಲ. ಅದ್ರ ಜೊತೆಗೆ ಇವರು ನಿಮ್ಗೆ ಆ್ಯಪಲ್ಲೇ ಸಿಗುತ್ತೆ ಎಷ್ಟು ಕರೆಂಟ್ ಬರ್ತಾ ಇದೆ, ಏನು ಪ್ರೊಡಕ್ಷನ್ ಇದೆ, A to Z ಇನ್ಫಾರ್ಮೇಶನ್ ನೀವು ಇಲ್ಲೇ ಅಲ್ಲ, ನಾನು ಆಫೀಸ್ಗೆ ಹೋಗಿದ್ರು ನಾನು ಚೆಕ್ ಮಾಡ್ಬೋದು. ಹೌದು, ಏನಾಗ್ತಾ ಇದೆ ಎಲ್ಲ A to Z ಇದೆ. ನಾನು ಯಾವಾಗ ಆಫ್ ಗ್ರಿಡಿಂದ ಆನ್ ಗ್ರಿಡ್ ಹೋಗ್ತೀನಿ ಅಂದ್ರೆ, ಯಾವಾಗನ ಕರೆಂಟು ಇಲ್ಲ, ಫುಲ್ಲು ಮೋಡ ಇದೆ, ಮಳೆನೇ ಬರ್ತಾ ಇಲ್ಲ ಅಂದ್ರೆ ಅವತ್ತು ಸಂಜೆಗೆ ಮಾತ್ರ ಒಂದು ಸ್ವಲ್ಪ ಹಾಕೋತೀನಿ ಅಷ್ಟೇ. ಅದು ಬಿಟ್ರೆ ಇದುವರೆಗೂ ಏನೂ ಪ್ರಾಬ್ಲಮ್, 0 ಪ್ರಾಬ್ಲಮ್. ನಾನು ಇವ್ರು ಹೇಳ್ದಂಗೆ ನಾನು ಇದುವರೆಗೂ ಅವ್ರಿಗೆ ಸಪೋರ್ಟ್ ಟೀಮ್ಗೂ ಫೋನ್ ಮಾಡಿಲ್ಲ, ಅವ್ರಿಗೂ ಫೋನ್ ಮಾಡಿಲ್ಲ. ಹೌದು, ಏನಕ್ಕೆ ನಂಗೆ ಏನೂ ಪ್ರಾಬ್ಲಮೇ ಬಂದಿಲ್ಲ. 2 ವರ್ಷ ಆಯ್ತು, ನೋ ಕಂಪ್ಲೇಂಟ್. ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ ಅಲ್ಲಿ 2 ವರ್ಷ ಆಗಿದೆ ಅಂತ. ಸೊ ಇವ್ರ ಸರ್ವಿಸು, ಆಮೇಲೆ ಕ್ವಾಲಿಟಿ ವೈಸ್ DAOS ತುಂಬಾ ಚೆನ್ನಾಗಿದೆ. ಯಾರನ್ನ ಹೋದ್ರೆ ಲಿಥಿಯಂ ಬ್ಯಾಟ್ರಿಗೆ ಹೋಗಿ, ನಿಮಗೆ ಬ್ಯಾಕಪ್ಪು ಇದುವರೆಗೂ ಇಂಟರಪ್ಟೆಡ್, ನಿಮ್ಗೆ ಯಾವುದು ಚಾಲೆಂಜಸ್ಸೇ ಇರಲ್ಲ, 0 ಮೇಂಟೆನೆನ್ಸ್. ಯಾಕಂದ್ರೆ ನೀವು ಲೆಡ್ ಆಸಿಡ್ ನೋಡಿದ್ದೀರಾ, ಇವಾಗ ನೀವೇ ಕ್ಲೀನ್ ಮಾಡಿ ಡಿಸ್ಟಿಲ್ ವಾಟರ್ ಹಾಕಿ ಮೇಂಟೆನೆನ್ಸ್ ಮಾಡಿ ಎಲ್ಲ ಮಾಡಿದ್ದೀರಾ. ಇವಾಗ 2 ವರ್ಷ ಆಯ್ತು ಲಿಥಿಯಂ ಬಂದಿದ ಮೇಲೆ. ಸೊ ನಿಮಗೂ ಗೊತ್ತಿದೆ ಇವಾಗ ದರ್ ಇಸ್ ಕಂಪ್ಲೀಟ್ 0 ಮೇಂಟೆನೆನ್ಸ್. ಒಂದು ಸೆಕೆಂಡು ಡಿಫರೆನ್ಸ್ ಏನಂದ್ರೆ, ಲೆಡ್ ಆಸಿಡ್ ಇದಕ್ಕೂ ಒಂದು ಮೇಂಟೆನೆನ್ಸ್ ಆಸ್ ಎವ್ರಿ ಒನ್ ಟೆಲ್ಸ್, ಪ್ಲಸ್ ಸ್ಪೇಸ್ ಕನ್ಸಂಪ್ಷನ್ಸ್ ಅದೆಲ್ಲ ಇರುತ್ತೆ, ಆಸಿಡ್ ಸ್ಪಿಲ್ಲೇಜ್ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಸೈಕಲ್ಸು. ಲೆಡ್ ಆಸಿಡ್ ಅಂತ ಬರುವಾಗ ಇವಾಗ ತುಂಬ ಕಸ್ಟಮರ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ಏನಂದ್ರೆ, ಒಂದು ನಾರ್ಮಲ್ UPSಗೂ ಸೋಲಾರ್ಗೂ ಒಂದೇ ತಿಳ್ಕೊಳ್ತಾರೆ. UPS ಕೆಲಸ ಏನು, ಕರೆಂಟ್ ಹೋಯ್ತಂದ್ರೆ ಅದು ಬ್ಯಾಕಪ್ ಬರುತ್ತೆ. ಸೋಲಾರ್ ಆ ಥರ ಇಲ್ಲ, ಡೈಲಿ ಸೈಕಲ್ ಇರುತ್ತೆ. ಯಾಕಂದ್ರೆ ಡೈಲಿ ಚಾರ್ಜ್ ಆಗುತ್ತೆ, ಡೈಲಿ ಡಿಸ್ಚಾರ್ಜ್ ಆಗುತ್ತೆ. ಸೊ ಲೆಡ್ ಆಸಿಡ್ ಬ್ಯಾಟ್ರಿ ಅಷ್ಟು ವರ್ಷ ಬಾಳಿಕೆ ಬರಲ್ಲ. ಲಿಥಿಯಂ ಬ್ಯಾಟ್ರೀಸು ಕಣ್ಣು ಮುಚ್ಕೊಂಡು ಬರುತ್ತೆ. ರೀಸನ್ನು ಅದು 6000 ಸೈಕಲ್ಸ್ ಬರುತ್ತೆ ಲಿಥಿಯಂ ಲೈಫು. ಇಲ್ಲಾಂದರೆ 10 years ವ್ಯಾರಂಟಿ ವಿಚ್ ಎವರ್ ಕಮ್ಸ್ ಫಸ್ಟ್ ಅಂತ ಕೊಡ್ತಾರೆ. ಸೊ ಖಂಡಿತ 10 ವರ್ಷ ವ್ಯಾರಂಟಿ ಬಂದ್ಬಿಡುತ್ತೆ. ಯಾಕಂದರೆ ಡೈಲಿ ಒಂದು ಸೈಕಲ್ ಇವಾಗ ಸರ್ ಯೂಸ್ ಮಾಡೋ ಥರ ಇವಾಗ ನೋಡಿ KB ಮೇನ್ಸ್ ಆಫಲ್ಲಿದೆ. ಸೊ ಆಫಲ್ಲಿದೆ ಅಂದರೆ ಬೆಳಗ್ಗೆ ಆಫ್ ಮಾಡಿದ್ರೆ ಅವರು ಕಂಟಿನ್ಯೂ ಇನ್ವರ್ಟರ್ ಬ್ಯಾಟ್ರಿಯಿಂದಾನೇ ಮನೆ ಓಡ್ತಾ ಇದೆ. ಇಲ್ಲ, ನೆನೆ ರಾತ್ರಿನೇ ಆಫ್ ಮಾಡಿದ್ದು ನಾನು. ಯಾಕಂದರೆ ಅಷ್ಟೇ 10 ಗಂಟೆ ನೆನೆ ರಾತ್ರಿ ಆಫ್ ಮಾಡಿದ್ದು. ನಾನು ಬೆಳಗ್ಗೆ ಬಂದು ನೋಡಿದೆ 47 ಆಯಿತು, 55 ಇರಬೇಕು. ಸೊ ಅಪ್ ಟು 46 ಇಟ್ಸ್ ಓಕೆ. ಸೊ ನಾನು ಹಂಗೆ ಬಂದೆ, ಬಿಸಿಲು ಬಂತು, ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ನೋಡಿ ಕೆಳಗೆ ಹೋಗೋಣ ಬನ್ನಿ, ತೋರಿಸ್ತೀನಿ. ಇವಾಗಲೂ ಹಂಗೆ ಕಂಪ್ಲೀಟ್ ರನ್ನಿಂಗ್ ಇದೆ. ಸೊ ಇದು ಒಂದು 250 ವ್ಯಾಟ್ ಪಿಕ್ದು ಪ್ಯಾನಲ್ ಸೆಟಪ್. ಐ ಥಿಂಕ್ 2 kW ಪ್ಯಾನಲ್ಸ್ ಇದೆ. ಸೊ ಮ್ಯಾಕ್ಸಿಮಮ್ ಒಂದು ಐ ಥಿಂಕ್ 5 kW ಇಲ್ಲಿ ಮೇಲೆ ಹಾಕಿ ಆ ಹಳೆ ಪ್ಯಾನಲ್ ಡಿಸ್ಕಾರ್ಡ್ ಮಾಡಿದರೆ ಐ ಥಿಂಕ್ ಇಟ್ ವಿಲ್ ಬಿ ಪರ್ಫೆಕ್ಟ್, ಕಂಪ್ಲೀಟ್ ಯೂಸೇಜ್ ಇರುತ್ತೆ. ನೋಡಿ ಇವಾಗಲೂ
ಇಲ್ಲಿ ನೋಡ್ಬೋದು ಆಫ್ ಗ್ರಿಡ್ ಅಂದ್ರೆ ಕರೆಂಟ್ ಇದೆ ಆಕ್ಚುಲಿ ಸರ್ ಆಫ್ ಮಾಡಿಟ್ಟಿದ್ದಾರೆ. ಸೊ ಇಡೀ ಪ್ಯಾನಲ್ ಇಂದ ಆಲ್ಮೋಸ್ಟ್ 1.3 kW ಬರ್ತಾ ಇದೆ, ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಮನೆಗೆ ಲೋಡು ಕೊಡ್ತಾ ಇದೆ. ಸೊ ಏನ್ ರನ್ನಿಂಗ್ ಇದು ಕಂಪ್ಲೀಟ್ ಆಗಿ ಸೋಲಾರ್ ಇಂದನೇ ರನ್ನಿಂಗ್ ಇದೆ. ಇದನ್ನ ಏನಂದ್ರೆ ಪ್ಯೂರ್ ಆಫ್ ಗ್ರಿಡ್ ಸೆಟಪ್ ಅಂತೀವಿ. ಪ್ಯೂರ್ ಆಫ್ ಗ್ರಿಡ್ ಅಂದ್ರೆ ಸರ್ ಯೂಸ್ ಮಾಡೋತರ. ಸೊ ತುಂಬಾ ಜನ ಈ ತರ ಈ ಫಾರ್ಮ್ ಹೌಸಸ್ ಔಟ್ ಸೈಡ್ ಕಟ್ಟಿರ್ತಾರೆ ನೋಡಿ, ಅವ್ರಿಗೆ ಈ ಪವರ್ ಸಮಸ್ಯೆ ಇರುತ್ತೆ. ಪವರ್ ಸಮಸ್ಯೆ ನೋಡಿ ಈ ತರ ಪ್ಯಾನಲ್ಸ್ ಹಾಕ್ಬಿಟ್ಟು ಇಲ್ಲ ವಿಲೇಜ್ ಕರೆಂಟ್ ಅಂತೀವಿ. ಸೊ 3 hours 6 hours ಬರುತ್ತೆ, ಆಮೇಲೆ ಬರಲ್ಲ. ಆ ತರ ಕಸ್ಟಮರ್ಸ್ ಏನಾಗುತ್ತೆ, ಈ ತರ ನೀವು ಪ್ಯಾನಲ್ಸ್ ಹಾಕ್ಬಿಟ್ಟು ಇನ್ವರ್ಟರ್ ಬ್ಯಾಟ್ರಿ ಹಾಕಿದ್ರೆ, ಐ ಸ್ಟಿಲ್ ರಿಮೆಂಬರ್ ಇಲ್ಲಿ ಮೇಲೆ ಇಟ್ಟಿದ್ರು ಇನ್ವರ್ಟರ್ ಪ್ಲಸ್ 4 ಬ್ಯಾಟ್ರೀಸು. ಸೊ ಇಲ್ಲಿ ಕೆಳಗೆ ಅವ್ರದ್ದೇ ಲಿಥಿಯಂ ಬ್ಯಾಟ್ರೀಸ್ ಮೇಂಟೆನೆನ್ಸ್ ಏನಂತ ಇಲ್ಲಿ ಕೆಳಗೆ ಬ್ಯಾಟ್ರಿ ಹಾಕಿದೀವಿ, ಒಂದು ಸ್ಟ್ಯಾಂಡ್ ಮಾಡಿ ಹಾಕಿದ್ದಾರೆ. ಸೊ ಇನ್ವರ್ಟರ್ ಇಲ್ಲಿ ಮೇಲೆ ಇದೆ. ಇದು ಹಳೆ ಮಾಡೆಲ್, ಆಕ್ಚುಲಿ 2 years ಬ್ಯಾಕ್ ಬಂದಿರೋ ಮಾಡೆಲ್. ಇವಾಗ ಬರೋ ಮಾಡೆಲ್ ಇನ್ನೂ ಸ್ಲಿಮ್ ಆಗಿ ಮಾಡಿದ್ದಾರೆ. 5 kW ಸಿಂಗಲ್ ವೇಸ್ ಇನ್ವರ್ಟರ್ ಇರೋದು ಆಕ್ಚುಲಿ. ಸೊ 2 ವರ್ಷದಿಂದ ಏನೇ ರನ್ನಿಂಗ್ ಇರಲಿ, ನಾನು ತೋರಿಸಿ ನೋಡಿ ಆ್ಯಪಲ್ಲಿ ಸ್ವಲ್ಪ ತೆಗೆದ್ರೆ ಗೊತ್ತಾಗುತ್ತೆ. ಇಟ್ ಇಸ್ ಕಂಪ್ಲೀಟ್ಲಿ ರನ್ನಿಂಗ್ ಥ್ರೂ ಸೋಲಾರ್ ಆ್ಯಕ್ಚುಲಿ. ಸೊ ಇವಾಗ ನಂದಿ ಥರ ಕಂಪ್ಲೀಟ್ಲಿ ಸೋಲಾರಲ್ಲೇ ರನ್ನಿಂಗ್ ಇದೆ. 1.3 ಲೋಡ್ ಹೋಗ್ತಾ ಇದೆ, ಬ್ಯಾಟ್ರಿಗೆ ಹೋಗ್ತಾ ಇದೆ. ಇಲ್ಲಿ ನೋಡ್ಬೋದು. ನಿನ್ನೆ ನೈಟ್ ನೋಡಿ 0 ಗ್ರಿಡ್ ಆಫ್ ಮಾಡಿದ್ದು ನಿನ್ನೆ ನೈಟ್ ಅವರು. ಆವಾಗ ಕರೆಕ್ಟಾಗಿ 9 ಆಮೇಲೆ ಆಫ್ ಮಾಡಿದ್ದಾರೆ. ಇವತ್ತು ಮಾರ್ನಿಂಗ್ ಬೆಳಗ್ಗೆ ತನಕ ಇಟ್ ಸ್ಟಿಲ್ ಅಂಡರ್ ಆಫ್. ನೋಡಿ ಗ್ರಿಡ್ 0, ಕನ್ಸಂಪ್ಷನ್, ಪ್ರೊಡಕ್ಷನ್, ಬ್ಯಾಟ್ರಿ. ಸೊ ಕಂಪ್ಲೀಟಾಗಿ ಪ್ಯಾನಲ್ ಆಗಲಿ, ಇನ್ವರ್ಟರ್ ಆಗಿ, ಬ್ಯಾಟ್ರಿ ಆಗಲಿ, ಇದರಿಂದಾನೇ ರನ್ನಿಂಗ್ ಇದೆ ಕಂಪ್ಲೀಟ್ ಮನೆ. ಇದು 1 ದಿನ 2 ದಿನ ಕತೆ ಇಲ್ಲ. ಈಸ್ ಯೂಸಿಂಗ್ ಇಟ್. ಅವ್ರಿಗೆ ಹೇಳಿ 3 ಫ್ಲೋರ್ ಇದೆ ಅಂತ ಹೇಳಿ ಮನೆ ಹೇಳಿದಾರೆ, ಏನ್ ತೊಂದರೆ ಇಲ್ಲ. 3 ಫ್ಲೋರ್ ಮನೆ ಅವ್ರದ್ದು ಏನೇ ಇರಲಿ, ಆ ಕಂಪ್ಲೀಟ್ ಹೋಮ್ 4 ರೂಮು, ಒಂದು ಸ್ಟಡಿ ರೂಮ್ ಇದೆ, ಅಷ್ಟು ದೊಡ್ಡದು. ಸೊ ಎಲ್ಲ ಕಡೆ ಫ್ಯಾನು, ಲೈಟು ಎಲ್ಲ ನಡೀತಾನೆ ಇರುತ್ತೆ. ಸೊ ಎಲ್ಲಾನು ಬ್ಯಾಟ್ರಿಯಿಂದಾನೇ ಡಿಸ್ಚಾರ್ಜ್ ಆಗಿ ನೋಡಿ ಇಯರ್ಲಿ. ಸೊ ಇಯರ್ಗೆ ಎಷ್ಟು ಸೋಲಾರಿಂದ ಬಂದಿದೆ, ಎಷ್ಟು ಇಂಪೋರ್ಟ್ ಮಾಡಿದೆ, ಎಷ್ಟು ಎಕ್ಸ್ಪೋರ್ಟ್ ಇಲ್ಲ ಇವತ್ತು, ಎಷ್ಟು ಕೇಬಿನ ತಗೊಂಡು ಎಲ್ಲ ಡೀಟೇಲ್ಸ್ ಇದೆ ತೋರಿಸುತ್ತೆ ನೋಡಿ. ಸೊ ಮೋಸ್ಟ್ ಇಂಪಾರ್ಟೆಂಟ್, ತುಂಬ ಕಸ್ಟಮರ್ಸ್ ಡೌಟ್ ಇರೋದು ಸರ್ ಸೋಲಾರ್ ವರ್ಕ್ ಆಗುತ್ತೆ ಅಂತ. ಇವಾಗ ನೀವು ನೋಡಿದ್ರೆ ನಿಮ್ಮ ಬ್ಯಾಲೆನ್ಸ್ ಕಡಿಮೆ ಇದೆ. ಸೊ ನಾನು ಸರ್ ಬಂದಿದ್ದೀನಿ 2 kW ಪ್ಯಾನಲ್ಸ್ ಇದೆ ಆ್ಯಕ್ಚುಲಿ. ಅವ್ರು 5 kW ಹೋದರೆ ದ ಹೋಲ್ ಡೇ ನೈಟ್ ಇಲ್ಲಿ ರನ್ ಕಂಪ್ಲೀಟ್ಲಿ ಟು ಸೋಲಾರ್. ಸೊ ನಾನು ಸ್ವಿಚ್ ಆನ್ ಮಾಡೋದು ಬೇಕಾಗಿಲ್ಲ. ಹೌದು, ನೀವು ಮ್ಯಾನ್ಯುವಲಿ ಏನು ಮಾಡೋದಿಲ್ಲ. ಒಂದು ಹೊಸ ಪ್ಯಾನಲ್ ಹಾಕಿ ಅವ್ರು ಎಕ್ಸ್ಪೋರ್ಟ್ ಮಾಡಿದ್ರೆ ಕೇವಿಂದಾನೇ ದುಡ್ಡು ಬರೋ ಥರ ಆಗುತ್ತೆ. ನಿಮ್ದು ಮಿನಿಮಮ್ 5 kW ಏನು ಕಟ್ತಾ ಇದೀರೋ ಅದನ್ನೂ 0 ಆಗುತ್ತೆ. ಇವಾಗ ಎಷ್ಟು ಬಿಲ್ ಬರ್ತಾ ಇದೆ ನಿಮಗೆ? ಸೊ ನನಗೆ ಈಗ ಗೀಸರು, ಲಿಫ್ಟು ಪ್ಲಸ್ ಸೋಲಾರ್ ಬರುತ್ತೆ. ಗೀಸರು, ಲಿಫ್ಟು, ಚಿಮ್ನಿ ಅದರಿಂದ ಸೇರಿ ನಂಗೆ ಒಂದು 800-900 ಬರುತ್ತೆ. ಸೊ ಮಿನಿಮಮ್ ಬೇಸಿಕ್ ಬಿಲ್ ಕಟ್ತಾ ಇದ್ದಾರೆ. ಇವಾಗ ನಿಮಗೆ ಈ ಬಿಲ್ನ ಇನ್ನೂ 0 ಮಾಡಬೇಕಾದ್ರೆ ಎಕ್ಸ್ಪೋರ್ಟ್ ಮಾಡಬೇಕು ಕೇವಿಗೆ. ಆಫ್ ಗ್ರಿಡ್ ಅಲ್ಲಿ ಪ್ಯೂರ್ ಬಿಲ್ 0 ಮಾಡೋಕ್ಕಾಗಲ್ಲ, ಯಾರು ಮಾಡೋಕ್ಕಾಗಲ್ಲ. ನೀವು ಯಾವತ್ತು ಕೇವಿಗೆ ವಾಪಸ್ ಕೊಡ್ತೀರೋ ಆವಾಗ ನೀವು ಬಿಲ್ನ 0 ಮಾಡಬಹುದು. ಅಡ್ವಾಂಟೇಜ್ ಆಫ್ ದಿಸ್ ಇನ್ವರ್ಟರ್. ಇವಾಗ ಇದರಲ್ಲಿ ಏನಾಗುತ್ತೆ, 2 ವರ್ಷ ಹಳೆ ಇನ್ವರ್ಟರ್ ಇದ್ರು ಯಾವಾಗ ಬೇಕಾದ್ರೆ ಎಕ್ಸ್ಪೋರ್ಟ್ ಮಾಡ್ಬೋದು. ಇವಾಗ ಇಲ್ಲಿ ಹೊಸ ಸೆಟ್ ಆಫ್ ಪ್ಯಾನಲ್ಸ್ ಹಾಕ್ಬಿಟ್ಟು ಆ ಡೀಟೇಲ್ಸ್ ಎಲ್ಲ ನಾವು ಸಬ್ಮಿಟ್ ಮಾಡಿದ್ರೆ ಬೆಸ್ಕಾಮ್ಗೆ ನೆಟ್ ಮೀಟರಿಂಗ್ ಅಪ್ಲಿಕೇಶನ್ ಹಾಕ್ಬಿಟ್ಟು 5 kW ಸೇಮ್ ಸೆಟಪ್ ಜೊತೆಗೆ ವಿ ಕ್ಯಾನ್ ಎಕ್ಸ್ಪೋರ್ಟ್ ಇಟ್ ಟು ದ ಬೆಸ್ಕಾಮ್. ಸೊ ಇದೊಂದು ಆಡೆಡ್ ಅಡ್ವಾಂಟೇಜ್. ತುಂಬ ಜನ ಆಫ್ ಗ್ರಿಡ್ ಇನ್ವರ್ಟರ್ ತಗೊಳ್ತೀರಾ. ಅದಕ್ಕೂ ಈ ಹೈಬ್ರಿಡ್ ಇನ್ವರ್ಟರ್ಗೂ ಕರೆಂಟ್ಲಿ ಆಫ್ ಗ್ರಿಡ್ ಇನ್ವರ್ಟರ್ ಡಿಫರೆನ್ಸ್ ಏನಂದ್ರೆ, ಇದರಲ್ಲಿ ಯಾವಾಗ ಬೇಕಾದ್ರೂ ಎಕ್ಸ್ಪೋರ್ಟ್ ಹೋಗ್ಬೋದು. ನೋಡಿ 2 ವರ್ಷ ಹಳೇದಾಯ್ತು, ಇವಾಗಲೂ ಎಕ್ಸ್ಪೋರ್ಟ್ ಹೋಗ್ಬೋದು ನೀವು. ಸೊ ಅದೊಂದು ಆಡೆಡ್ ಅಡ್ವಾಂಟೇಜ್ ಈ ಇನ್ವರ್ಟರ್ಸ್ ಅಲ್ಲಿ. ನೀವು ಪ್ಯೂರ್ ಆಫ್ ಗ್ರಿಡ್ ಇನ್ವರ್ಟರ್ ತಗೊಂಡ್ರೆ ಯಾವತ್ತೂ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ. ಸೊ ಅದೊಂದು ಜಸ್ಟ್ ಜ್ಞಾಪಕ ಇಟ್ಕೊಳ್ಳಿ. ಸೆಕೆಂಡ್ ಥಿಂಗ್, ಇದರಲ್ಲಿ ಸೆಟ್ಟಿಂಗ್ಸ್ ಇದೆ. ಸೊ ಇವಾಗ ಸರ್ ಏನು ಮಾಡ್ತಾ ಅವರೇ ಮ್ಯಾನ್ಯುವಲಿ ಮಾಡ್ತಾ ಇದ್ದಾರೆ. ಸಾಯಂಕಾಲ 6 ಗಂಟೆ ಆಮೇಲೆ ನೀವು ಬ್ಯಾಟ್ರಿಯಿಂದ ಡಿಸ್ಚಾರ್ಜ್ ಇಡ್ಬೋದು. 50%, 60%, 70% ಪರ್ಸೆಂಟೇಜ್ ಬೇಸ್ ಇಡ್ಬೋದು. ಆಮೇಲೆ ಅದು ಗ್ರಿಡ್ಗೆ ಬೀಳುತ್ತೆ. ಸೊ ಆ ಥರನೂ ಮಾಡ್ಬೋದು. ಬಟ್ ಸರ್ ಏನು ಮಾಡ್ತಾರೆ, ಅವ್ರ ಕನ್ಸಂಪ್ಷನ್ ಪ್ರಕಾರ ಅವರು ಮ್ಯಾನ್ಯುವಲಿ ಆಫ್ ಮಾಡಿ ಅವರೇ ಕಂಪ್ಲೀಟ್ ಪ್ಯೂರ್ ಆಫ್ ಗ್ರಿಡ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಸೆಟಪ್ ಡೇ ಇದು 2 ವರ್ಷದಿಂದ ರನ್ನಿಂಗ್ ಇದೆ. ಸೊ ಇವತ್ತು ತನಕ ಆ್ಯಕ್ಚುಲಿ ಸರ್ ಕಾಲ್ ಮಾಡಿಲ್ಲ, ಅವರು ನಮ್ಗೆ ಕಾಲ್ ಮಾಡಿದ್ದಿಲ್ಲ. ನಾನು ಆಯಿತು ಈ ಥರ ತುಂಬ ಕಸ್ಟಮರ್ಸ್ ಅದೊಂದು ಡೌಟ್ ಇರುತ್ತೆ, ಸರ್ ಹೆಂಗಿರುತ್ತೆ ಸೆಟಪ್ಪು, ಹಳೆ ಕಸ್ಟಮರ್ ಹತ್ರ ಮಾತಾಡಿಸಿಲ್ಲ ಅಂದರೆ ಸೆಟಪ್ ಹಾಕಿರೋರು ಆದೇ ಸ್ಯಾಟಿಸ್ಫೈಡ್ ವಿತ್ ದ ಇನ್ವರ್ಟರ್ ಬ್ಯಾಟ್ರೀಸ್, ಇಲ್ಲ ಮೇಂಟೆನೆನ್ಸ್ ಯಾವ ಥರ ಇರುತ್ತೆ. ಹಾಗಾಗಿನೇ ಈ ವಿಡಿಯೋ ಹಾಕ್ತಾ ಇದ್ವಿ. ಸೊ ನೆಕ್ಸ್ಟ್ ಇನ್ನೂ ತುಂಬ ವೀಡಿಯೋಸ್ ಹಾಕ್ತೀವಿ. ತುಂಬ ಜನ ಇವಾಗ ಈ ಬೆಸ್ಕಾಮ್ ಆಗಲಿ ಬಿಲ್ 0 ಆಗುತ್ತೆ, ಬೆಸ್ಕಾಮಿಂದ ದುಡ್ಡು ಬರುತ್ತೆ, ಅದು ಮಿತ್ ಅಂತಲೇ ಇದೆ. ಆ ಥರ ಏನಿಲ್ಲ. ತುಂಬ ಕಸ್ಟಮರ್ಸ್ ಇದ್ದಾರೆ ಹೂ ಗಾನ್ ಸೋಲಾರ್, ಹೂ ಬಿಲ್ ಇಸ್ ಗಾನ್ 0. ನೋಡಿ ಇಲ್ಲಿದ್ದೀವಿ ಸಿಲ್ಕ್ ಬೋರ್ಡಲ್ಲಿ, ಪಕ್ಕದಲ್ಲಿ ಒಂದು ಮನೇನೂ ಸೋಲಾರ್ ಇಲ್ಲ. ಇದು ಒಂದು ಮನೆ ಮಾತ್ರ ಇದೆ. ಇದ್ದಾರೆ ತುಂಬ ಜನ 3,000, 5,000, 8,000, 10,000 ಬಿಲ್ ಕಟ್ಟೋರು ಇದ್ದಾರೆ. ಆದರೆ ಸೋಲಾರ್ ಹೋದರೆ ಬಿಲ್ ಕಡಿಮೆ ಮಾಡ್ಬೋದು, 0 ಮಾಡ್ಬೋದು. ಒಂದು ಏನನ್ನೋದು ನೇಚರ್ಗೆ ಒಂದು ನಿಮ್ಮ ಹತ್ರ ಏನಾಗುತ್ತೋ ಅದು ಕೊಡ್ಬೋದಂತ ನಾಲೆಜ್ ಇಲ್ಲ ಕಸ್ಟಮರ್ಗೆ ಅಷ್ಟೇ. ಸೊ ನಮ್ಮ ಕೆಲಸ ಇರೋದು ನಾಲೆಜ್ ಸ್ಪ್ರೆಡ್ ಮಾಡೋದು. ನಮ್ಮ ಲೋಗೋ ಹೇಳೋ ಥರ ನಮ್ಮ ಸೋಲಾರ್ ಡಸ್ ವರ್ಕ್ ಅಂತ ಇಟ್ಟಿದ್ದೀನಿ ಲೋಗೋ. ರೀಸನ್ ಏನಂದರೆ ಸೋಲಾರ್ ಡಸ್ ವರ್ಕ್ ಅಂದರೆ ಇವಾಗ ನಿಮ್ಮ ಥರ ನೋಡಿ, ನೀವು ಹಾಕಿದ್ದೀರಾ 2 ವರ್ಷ ಯೂಸ್ ಮಾಡಿದರೆ ಇವಾಗ ನಿಮಗೆ ಗೊತ್ತಿದೆ, ಓಕೆ ಸೋಲಾರ್ ಹಾಕಿದ್ರೆ ನಂಗೆ ವರ್ಕ್ ಆಗುತ್ತೆ ಅಂತ. ಸೊ ಹಂಗಾಗಿ ತುಂಬ ಕಸ್ಟಮರ್ಸ್ ಇದು ಗೊತ್ತಿಲ್ಲ. ದಯವಿಟ್ಟು ಈ ವಿಡಿಯೋ ನೋಡಿ ಶೇರ್ ಮಾಡಿ. ಡೌಟ್ಸ್ ಇತ್ತು ದಯವಿಟ್ಟು ಆಫೀಸ್ ನಂಬರ್ ಕಾಲ್ ಮಾಡಿ. ಸೊ ನೀವೇನೋ ಹೇಳಬೇಕಾದ್ರೆ ಒನ್ ಅಡಿಷ್ನಲ್ ಥಿಂಗ್, ನಮ್ಮ ಸೋಲಾರ್ ಅವ್ರದ್ದು ಅವ್ರು ಬಂದು ಅದು ಇನ್ಸ್ಟಾಲೇಷನ್ ಜ್ಞಾಪಕ ಇದೆ. ಸೊ ಅವ್ರದ್ದು ಎಷ್ಟು ಕ್ಲೀನಾಗಿ ನೀಟ್ ವರ್ಕ್ ಮಾಡ್ತಾರೆ ಅಂದರೆ ನೀವು ನೋಡ್ಬೋದು.
ನಾನು ಬಿಡಪ್ಪ ವೈರಲ್ ಅಷ್ಟೊಂದು ನೀಟ್ ಅಂತ ಒಂದು ಪರ್ಫೆಕ್ಷನ್ ಇದು ಹಂಗೆ ಇದೆ ಸರ್, ಅವತ್ತು ಮಾಡಿದ್ ಹಿಂಗೆ ಹಂಗೆ ಇದೆ. ಆಮೇಲೆ ಒಂದೇ ಯಾವುದೋ ಪೀಸ್ ಇದು ಕಡಿಮೆ ಆಯ್ತು ಅಂತ ಹೇಳಿ ಅವ್ರು ತರಿಸಿ ಇನ್ಸ್ಟಾಲೇಷನ್ನೇ ಸ್ಟಾಪ್ ಮಾಡಿ. ಸೊ ವೆರಿ ಪ್ರೊಫೆಷ್ನಲ್ ಇದ್ದಾರೆ ಅವ್ರ ಹತ್ರ ಇರೋ ಕೆಲಸ ಮಾಡೋರು ಎಲ್ಲ. ಸೊ ಬಂದು ಇನ್ಸ್ಟಾಲ್ ಮಾಡಿ ನಿಮಗೆ ಎಂಡ್ ಆಫ್ ಡೇ ನೀವು ಖುಷಿ ಆಗಬೇಕು ಆ ಥರ ಕೆಲಸ ಮಾಡ್ಕೊಡ್ತೀವಿ. ಇವಾಗಲೂ ನಾನು ಅಂದಿರ್ತಾರೆ ಸರ್, ಇವಾಗಲೂ ಜಸ್ಟ್ ಕಾಲ್ ಮಾಡಿ ರೆಫರಲ್ ಕೊಡ್ತೀನಿ ಅಂದ್ರು. ಓಕೆ ಸರ್, ಥ್ಯಾಂಕ್ಸ್ ಸರ್ ಅಂದೆ. ಯಾಕಂದ್ರೆ 2 ವರ್ಷದಿಂದ ವಿ ಹ್ಯಾವ್ ನೆವರ್ ಸ್ಪೋಕನ್. ಅವ್ರ ಆಫೀಸ್ಗೂ ಫೋನ್ ಮಾಡಿದ್ದಿಲ್ಲ, ನಾನು ಅವ್ರಿಗೆ ಫೋನ್ ಮಾಡಿದ್ದಿಲ್ಲ. ಸೊ ತುಂಬಾ ಜನಕ್ಕೆ ಅವೇರ್ನೆಸ್ ಸ್ಪ್ರೆಡ್ ಮಾಡ್ಕೊಳ್ತೇನೆ ಈ ವಿಡಿಯೋ ನಮಗೆ. ಯಾಕಂದ್ರೆ ತುಂಬಾ ಜನ ಗೊತ್ತಿಲ್ಲ, ನೀವು ಸೋಲಾರ್ ಹೋಗಿ ನಿಮ್ಮ ಬಿಲ್ನ ಕಡಿಮೆ ಮಾಡ್ಬೋದು. ಒಂದು ಸೆಕೆಂಡು ನೇಚರ್ಗೂ ಸಪೋರ್ಟ್ ಮಾಡ್ತೀರಾ, ಪ್ಲಸ್ ಸರ್ಗೆ ರೆಕಮೆಂಡ್ ಮಾಡಿ ಮೇಲೆ ಎಕ್ಸ್ಟ್ರಾ ಪ್ಯಾನಲ್ ಆಗಿ ಎಕ್ಸ್ಪೋರ್ಟ್ ಹೋಗೋಣ ಅಂತ. ಸೊ ಅದು ಮಾಡಿದ್ರೆ ನಿಮಗೆ ಆ ಮಿನಿಮಮ್ ಬಿಲ್ಲು ಝೀರೋ ಆಗುತ್ತೆ. ಸೊ ನೀವು ಎಲೆಕ್ಟ್ರಿಕ್ ಕಾರ್ ತಗೊಂಡ್ರೆ ಏನಿರಲಿ, ವೆನ್ ಯು ಗಿವ್ ಬ್ಯಾಕ್ ಟು ದ ಗ್ರಿಡ್ ಇನ್ನೂ ವರ್ಕೌಟ್ ಆಗುತ್ತೆ ನಿಮಗೆ. ಸ್ವಂತ ಮನೆ ಇದ್ರೆ ಈ ಥರ ಸೆಟಪ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಡಿ ಒಂದು ಮೇನ್ ನಾನು ಕಲ್ತಿದ್ದ ಪಾಠ ಇದರಲ್ಲಿ, ಬ್ರಾಂಡೆಡ್ ಇನ್ವರ್ಟರ್ ಪ್ಯಾನಲ್ಸ್ ಆಗಲಿ ಎಲ್ಲ ಬ್ರಾಂಡೆಡ್ ಜೊತೆ ಹೋಗಿ ಆವಾಗ ಏನಾಗುತ್ತೆ ನಿಮಗೆ ನಾನೆಂತ ಇಶ್ಯೂಸ್ ಕಡಿಮೆ ಇರುತ್ತೆ. ಎರರ್ಸ್ ನೋಡಿ ತುಂಬಾ ಕಡಿಮೆ ಇದೆ, ಎಲ್ಲ ಆ್ಯಪ್ ಬೇಸ್ಡ್. ಏನು ಅಲರ್ಟ್ ಬಂದ್ರೆ ಏನು ಬಂದ್ರು ಇದರಲ್ಲೇ ಗೊತ್ತಾಗುತ್ತೆ ಒಂದು. ಸೊ ಹಂಗಾಗಿ ಎರರ್ಸ್ ಕಡಿಮೆ ಇರುತ್ತೆ. ಎರರ್ಸ್ ಕಡಿಮೆ ಇರುವಾಗ ನಿಮಗೆ ನೋಡಿ ಸಮಾಧಾನ ಇರುತ್ತೆ, ತಲೆನೋವು ಇರಲ್ಲ. 2 ವರ್ಷ ಆಯಿತು ಸೆಟಪ್ ಮಾಡಿ, ಹಿ ಈಸ್ ಹ್ಯಾಪಿ ವಿತ್ ಇಟ್. ಯಾಕಂದ್ರೆ ಅವ್ರ ಸಮಸ್ಯೆ ಬಂದಿದ್ದಿಲ್ಲ, ಅದಕ್ಕೆ ಅವ್ರು ಫೋನ್ ಮಾಡಿದ್ದಿಲ್ಲ. ಸೊ ಗ್ರಿಡ್ ಮೇಲೆ ಕೆಳಗಡೆ ಇರುತ್ತೆ, ಅದು ಇಟ್ಸ್ ನಾರ್ಮಲ್. ಕರೆಂಟ್ ಮೇಲೆ ಫ್ಲಕ್ಚುಯೇಟ್ ಆಗುತ್ತೆ, ಲೋ ವೋಲ್ಟೇಜು ಹೈ ವೋಲ್ಟೇಜು ಏನು ಬೇಕಾದ್ರೆ ಬರುತ್ತೆ. ಬಟ್ ಎಂಡ್ ಆಫ್ ದ ಡೇ ಇನ್ವರ್ಟರ್ ಆಗಲಿ ಬ್ಯಾಟ್ರೀಸ್ ಆಗಲಿ ಸಪೋರ್ಟ್ ಆಗುತ್ತೆ. ಪ್ಲಸ್ ಅವ್ರ ಸೆಟ್ಟಿಂಗ್ ಯಾವ ಥರ ಬೇಕು. ಸೊ ಸಾಯಂಕಾಲ ಅವ್ರು ಆಫ್ ಮಾಡ್ತಾರೆ, ಎವ್ರಿ ಡೇ ನೈಟ್ ಅವ್ರು ಆಫ್ ಮಾಡ್ತಾರೆ. ಬೆಸ್ಕಾಮ್ ಬ್ಯಾಟ್ರಿಯಿಂದಾನೆ ಇವತ್ತು ನೋಡಿ ಈ 5 kW ಬ್ಯಾಟ್ರಿ, ಆ ಸೈಕಲ್ಸ್ ಏನಿದೆ ಅವ್ರು ಕಂಪ್ಲೀಟಾಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಕಸ್ಟಮರ್ ಈ ಥರ ಪ್ಯೂರ್ ಆಫ್ ಗ್ರಿಡ್ ಹೋಗ್ತೀರಾ ಅಂದರೆ ಇದು ಸಿಂಗಲ್ ಫೇಸ್ ಇನ್ವರ್ಟರ್. ಇದು ಬಿಟ್ಟು 3 ಫೇಸಲ್ಲಿ 8 ಇದೆ, 10 ಇದೆ, 15 ಇದೆ, ಇವಾಗ 20 ಇದೆ. ಪ್ಲಸ್ ಹೈ ವೋಲ್ಟೇಜ್ ಇನ್ವರ್ಟರ್ಸ್ ಇದೆ. ಆ ಇನ್ಸ್ಟಾಲೇಷನ್ ವೀಡಿಯೋಸ್ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸರ್ ನೀವೇನೋ ಹೇಳೋದಿದ್ರೆ? ಸರ್ ಇದು ನಾನು ನಮ್ಮ ಸೋಲಾರಿಂದ ಇದು ರೆಕಮೆಂಡೇಶನ್ ಮಾಡಿ ನಂಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಮೇಂಟೆನೆನ್ಸ್ ಫ್ರೀ. ಆಮೇಲೆ ಅವ್ರು ಹೇಳ್ದಂಗೆ ನಾನು ಯಾಕೆ ಅವ್ರಿಗೆ ಫೋನ್ ಮಾಡಿಲ್ಲ ಅಂದರೆ ನನಗೇನು ಪ್ರಾಬ್ಲಮೇ ಬಂದಿಲ್ಲ. ಬಟ್ ನಂಗೆ ಒಂದ್ಸಲ ಅನಿಸ್ತು, ಹೌದು ಅವ್ರು ಅಟ್ಲೀಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಅನ್ನ ಹೇಳ್ಬೋದಿತ್ತು ಅಂತ. ಸೊ ಆಪರ್ಚುನಿಟಿ ಟು ಥ್ಯಾಂಕ್ ಯು. ನಮಗೂ ತುಂಬಾ ಕಸ್ಟಮರ್ಸ್ ಅದು ಲಿಥಿಯಂ ಹೋಗೋಕೆ ಸ್ವಲ್ಪ ಭಯ ಪಡ್ತಾರೆ. ನೋಡಿ ಭಯ ಏನಿಲ್ಲ, ಇಟ್ ಇಸ್ ಜಸ್ಟ್ LFP ಕೆಮಿಸ್ಟ್ರಿ. ಅದು ಇಟ್ ಡಸಂಟ್ ಕ್ಯಾಚ್ ಫೈರ್. ಅದು ನೀವೆಲ್ಲ NMC ಕೆಮಿಸ್ಟ್ರಿ ಥರ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸಸ್ ಇದೆ. ನೀವು ಗೂಗಲ್ ಮಾಡ್ಬೋದು, ದಯವಿಟ್ಟು ಗೂಗಲ್ ಮಾಡಿ ಕಲ್ತ್ಕೊಳ್ಳಿ ಜಾಸ್ತಿ. ಸೊ ಲೆಡ್ ಆಸಿಡ್ ಇರೋರು ಈ ಥರ ಹೋಗುವಾಗ ಏನಾಗುತ್ತೆ, ನಿಮಗೆ ಮೇಂಟೆನೆನ್ಸ್ ಕಡಿಮೆ ಆಗುತ್ತೆ, ಪ್ಲಸ್ ಬಾಳಿಕೆ ಜಾಸ್ತಿ ಬರುತ್ತೆ. ಸೆಕೆಂಡ್ ಥಿಂಗ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಪ್ರೈಸಿಂಗ್ ವೈಸಲ್ಲೂ ನೀವು 5 ವರ್ಷ ವ್ಯಾರಂಟಿ ಲೆಡ್ ಆಸಿಡ್ ಬ್ಯಾಟ್ರಿ, ಅದನ್ನ ತೆಗೆದು ರಿಪ್ಲೇಸ್ ಮಾಡ್ತಾರೆ ತಿರ್ಗಾ 5 ವರ್ಷ. ಈ 10 ವರ್ಷ ದುಡ್ಡು ಏನು ಇಡ್ತಿರೋ ಈ ಲಿಥಿಯಂ ಒಂದು ಶಾರ್ಟಲ್ಲಿ ಆ 2 ದುಡ್ಡಿಗೆ ಸೇರಿ ಇದು ಕಡಿಮೆ ಇದೆ. ನಾನು 2 ತಿಂಗಳಿಗೆ ಫುಲ್ ವಾಟರ್ ಆಗ್ತಾ ಇದೆ ಅಂದ್ರೂ ನನಗೆ 4 ಬೇಕಿತ್ತು, ಒಂದೊಂದಕ್ಕೆ 120 ರೂಪಾಯಿ. ಸೊ 4 ಸಲ ಅಂದರೆ ನಾವು 480 ರೂಪೀಸ್. ಜೊತೆಗೆ ಅದಕ್ಕೆ ಗ್ರೀಸ್ ಎಲ್ಲ ಹಾಕ್ಬೇಕಿತ್ತು, ಕರೋಸಿವ್ನೆಸ್ ಆಗಬಾರ್ದು, ಅದು ಇಡುವ. ಸೊ ಅರೌಂಡ್ 500 ರೂಪೀಸ್ ಅಂದರೆ 2 ತಿಂಗಳಿಗೆ 500 ರೂಪಾಯಿ ಅಂದರೆ ಆ ವರ್ಷಕ್ಕೆ 6 3,000 ರೂಪಾಯಿ. ಸೊ 2 ವರ್ಷದಿಂದ 6,000 ರೂಪಾಯಿ ಬ್ಯಾಟ್ರಿ ವಾಟರ್ ಬೇಸಿಕ್ ಮೇಂಟೆನೆನ್ಸ್. ಆ ಬ್ಯಾಟ್ರಿಗೆ ಅಂತಾನೆ ಮೇಂಟೆನೆನ್ಸ್ ಇರುತ್ತೆ. ಸೊ ಇದ್ರಲ್ಲಿ ನೋಡಿ ನಿಮ್ಗೆ ಮೇಂಟೆನೆನ್ಸ್ ಅನ್ನೋದು 0 ಇರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇದರಲ್ಲಿ ತಲೆನೋವಿಲ್ಲ ನಿಮಗೆ. ಸಿಂಪಲ್ ಅನ್ಬೇಕಾದ್ರೆ ಅದನ್ನ ಬಾಡಿ ಅದು ರನ್ನಿಂಗ್ ಇರುತ್ತೆ, ನಿಮ್ಮ ಬಾಡಿ ನೀವು ಬಿಡ್ಬೋದು. ಸೆಟ್ಟಿಂಗ್ಸ್ ಯಾವ ಥರ ಬೇಕು ಮಾಡ್ಬೋದು. ಇದು 2 kW ಪ್ಯಾನಲ್ಸ್ ಇರೋದ್ರಿಂದ ಜನರೇಷನ್ ಕಡಿಮೆ ಇದೆ. ಇಲ್ಲ ಇವಾಗ ಕಂಪ್ಲೀಟ್ 5 kW ಹೋಗ್ತಾರೆ ಅಂದರೆ ಆ್ಯಕ್ಚುಲಿ ಎಕ್ಸಸ್ ಜನರೇಷನ್ ಇರುತ್ತೆ, ಬ್ಯಾಟ್ರಿ ಸ್ಟೋರೇಜ್ ಇರುತ್ತೆ. ಕಂಪ್ಲೀಟ್ ಹೋಮ್ ಇದಕ್ಕಿಂತ ಇನ್ನೂ ಜಾಸ್ತಿ ಎಕ್ಸಸ್ ಇರೋ ಗ್ರಿಡ್ಗೂ ಕೊಡ್ಬೋದು. ತುಂಬಾ ಕಸ್ಟಮರ್ಸ್ ಆಕ್ಚುಲಿ ಪ್ಯಾನಲ್ ಕ್ಲೀನಿಂಗ್ ಎಷ್ಟು ಇಂಪಾರ್ಟೆನ್ಸ್ ಅಂತ ಅವ್ರಿಗೆ ಸ್ವಲ್ಪ ಆಕ್ಚುಲಿ ಗೊತ್ತಿಲ್ಲ. ನಿಜ ಹೇಳ್ಬೇಕಾದ್ರೆ ಸರ್ ಜೊತೆ ಬೆಂಗಳೂರು ಹೇಳಿ ಇಲ್ಲ, ನೀವು 2018 or 19 ಅವ್ರು ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಇಷ್ಟು ದೊಡ್ಡ ನೀವು ನೋಡ್ಬೋದು ನೋಡಿ, ಎಷ್ಟು ಲೆಂತಿ ಮಾಬ್ ಇಟ್ಕೊಂಡಿದ್ದಾರೆ ನೋಡಿ. ಇದು ಏನಂತಂದ್ರೆ ಆ ಕಾರ್ನರ್ ತನಕ ಹೋಗಿ ಕ್ಲೀನ್ ಮಾಡ್ಬೋದು ಒಂದು. ಸೊ ಈ ಥರ ಲೆಂತಿ ಮಾಬ್ಸ್ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ಸೊ ಇವ್ರು ಏನು ಮಾಡಿದ್ದಾರೆ ನೋಡಿ, ಇದು ನೀರು ಜೊತೆಗೆ ಸೆಟಪ್ ಇರೋದು. ಹೌದೊಂದು ಪ್ರೆಷರ್ ಪಂಪ್ ಇದೆ, ಅದರಲ್ಲಿ ಹಾಕ್ಬಿಟ್ಟು ಆನ್ ಮಾಡ್ತಾರೆ. ಸೊ ನೀರು ಇದರಿಂದ ಬರುತ್ತೆ, ಇದು ಒಳಗೆ ಬರುತ್ತೆ. ಸೊ ಏನಾಗುತ್ತೆ, ಇದು ಒಳಗಡೆ ನೀರು ಬರೋದ್ರಿಂದ ಜಸ್ಟ್ ಬೇಸಿಕ್ ಈ ಥರ ಕ್ಲೀನ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಪ್ಯಾನಲ್ ಕ್ಲೀನ್ ಆಗುತ್ತೆ. ಇವಾಗ ನೋಡ್ಬೋದು ಪ್ಯಾನಲ್ ನೀಟಾಗಿದೆ ನೋಡಿ, ಅಲ್ಲಿ ತನಕ ಕೈ ಹೋಗುತ್ತೆ. ಸೊ ಈ ಥರ ಲೆಂತಿಯರ್ ಮಾಬ್ಸ್ ಇರುತ್ತೆ. ತುಂಬ ಕಸ್ಟಮರ್ಸ್ಗೆ ಪ್ಯಾನಲ್ ಕ್ಲೀನಿಂಗ್ ಬಗ್ಗೆ ನಾಲೆಜ್ ಇಲ್ಲ. ಅದು ಒಂದು ವೀಡಿಯೋ ಹಾಕ್ತೀನಿ ಸಪ್ರೇಟಾಗಿ. ನೀವು ಪ್ಯಾನಲ್ ಧೂಳಿರುತ್ತೆ, ನೀವು ಕ್ಲೀನ್ ಮಾಡಿಬಿಟ್ಟು ಎಫಿಷಿಯನ್ಸಿ ನೋಡಿ ಆಟೋಮೆಟಿಕಲಿ ರೈಸ್ ಆಗುತ್ತೆ. ಮಳೆಗಾಲದಲ್ಲಿ ಏನು ಬೇಕಾಗಲ್ಲ, ಬಟ್ ಆದರೆ ಬೇಸಿಗೆ ಕಾಲದಲ್ಲಿ ಮಾಡಲೇಬೇಕು. ಹೌದು. ಸೊ ಡಿಪೆಂಡಿಂಗ್ ಆನ್ ಏರಿಯಾ. ಇವಾಗ ನೋಡಿ ಸ್ವಲ್ಪ ಜನ 3 months ಒನ್ಸ್ ಮಾಡ್ತಾರೆ, ಸ್ವಲ್ಪ ಮಂತ್ಲಿ ಮಾಡ್ತಾರೆ. ಸೊ ನಿಮ್ಮ ಧೂಳು ಯಾವ ಥರ ಬಿಡುತ್ತೆ ನೋಡಿ ಅದನ್ನ ಪ್ರಕಾರ ಮಾಡ್ಬೋದು. ರೈನಿ ಸೀಸನ್ ಅದೇ ಕ್ಲೀನ್ ಆಗಿಬಿಡುತ್ತೆ, ಏನೂ ತಲೆನೋವಿಲ್ಲ. ಬಟ್ ಈ ಡಸ್ಟ್ ಏನೋ ಇತ್ತು ನೋಡಿ, ಈ ಬರ್ಡ್ ಪೂಪ್ಸ್ ಆಗಲಿ ಡಸ್ಟ್ ಆಗಲಿ, ಆವಾಗ ನಿಮಗೆ ಎಫಿಷಿಯನ್ಸಿ ಡ್ರಾಪ್ ಆಗುತ್ತೆ. ತುಂಬ ಜನ ಏನು ಮಾಡ್ತಾರೆ, ಸೋಲಾರ್ ಹಾಕಿಬಿಟ್ಟು ಸರ್ ಸೋಲಾರ್ ವರ್ಕ್ ಆಗ್ತಾ ಇಲ್ಲ, ಮುಂಚೆ ಥರ ಇಲ್ಲ, ಸೋಲಾರು ಡೌನ್ ಆಗಿದೆ. ಫಸ್ಟ್ ರೀಸನ್ ಪ್ಯಾನಲ್, ಆ ಡಸ್ಟ್ ಇರೋದ್ರಿಂದಲೇ ನಿಮಗೆ ಡೌನ್ ಆಗುತ್ತೆ ಒಂದು. ಸೆಕೆಂಡ್ ಏನಾಗುತ್ತೆ, ಲೆಡ್ ಆಸಿಡ್ ಬ್ಯಾಟ್ರಿ ಬರುವಾಗ ಆ ವರ್ಷ ಆಗಂಗೆ ಬ್ಯಾಕಪ್ ಟೈಮಿಂಗ್ ಕಡಿಮೆ ಆಗುತ್ತೆ.
ಯಾಕಂದರೆ ಎನರ್ಜಿ ಡೆನ್ಸಿಟಿ ಡೌನ್ ಆಗುತ್ತೆ, ಅದೊಂದು ರೀಸನು. ಅದೇನು ಬಿಟ್ಟರೆ ಎಲ್ಲೋ ಒಂದು ಸ್ಟ್ರಿಂಗಲ್ಲಿ ಏನೋ ಒಂದು ಆಯಿತು, ಒಂದು ಪ್ಯಾನಲ್ ವರ್ಕ್ ಆಗ್ತಾ ಇಲ್ಲ, ಮಲ್ಟಿಪಲ್ ರೀಸನ್ಸ್ ಇರುತ್ತೆ ಯಾಕೆ ಮುಂಚೆ ಪ್ರೊಡಕ್ಷನ್ ಇಲ್ಲ ಈ ಥರ ಇದೆ ಅಂತ. ಸೊ ಎಲ್ಲ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರುತ್ತೆ, ಅದನ್ನು ಚೆಕ್ ಮಾಡಿ ಆವಾಗ ನೀವು ರೆಕ್ಟಿಫೈ ಮಾಡ್ಬೋದು. ಸರ್ ನೀವೇನೋ ಆ್ಯಡ್ ಮಾಡಬೇಕಾ ಪ್ಯಾನಲ್ ಬಗ್ಗೆ? ಏನಿಲ್ಲ ಸರ್, ಯಾಕೆ ನೀವು ಕವರ್ ಮಾಡಿದ್ದೀರಾ. 6 ವರ್ಷದಿಂದ ನೀವು ಕ್ಲೀನ್ ಮಾಡ್ತಾ ಇದ್ದೀರಾ. ಅದನ್ನು ಮಾಡಲೇಬೇಕು, ಯಾಕಂದ್ರೆ ನಮ್ದು ಇಲ್ಲಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ಇರೋದ್ರಿಂದ ಧೂಳು ಜಾಸ್ತಿ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, 15 ದಿವಸಕ್ಕೆ ಒಂದ್ಸಲಿ ಪ್ಯಾನಲ್ನ ಕ್ಲೀನ್ ಮಾಡ್ತೀನಿ. ಅದಕ್ಕೇನು ಬೇರೆ ಏನು ಕೆಮಿಕಲ್ಸ್ ಹಾಕಲ್ಲ, ಮಾಮೂಲಿ ನೀರು ವಿತ್ ಪ್ರೆಷರ್ ವಾಟ್ರು. ಸೊ ಈ ಜೊತೆಗೆ ಈ ಪಾರಿವಾಳ ಬಂದು ಹಿಕ್ಕಿ ಹಾಕ್ಬಿಟ್ಟಿರುತ್ತೆ. ಸೊ ಅದನ್ನು ಒಂದ್ಸಲಿ ತೊಳೆದ್ಬಿಟ್ರೆ ಫುಲ್ ಎಫಿಷಿಯೆಂಟ್ ಆಗಿ. ತುಂಬ ಜನ ಅದೇನು ಮಾಡ್ತಾರೆ ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ 15 days ಒನ್ಸ್ ಕ್ಲೀನ್ ಮಾಡೋದಕ್ಕೆ ಇದು ಆ್ಯಕ್ಚುಲಿ ತುಂಬ ಹಳೆ, ಇದು 250 ವ್ಯಾಟ್ ಪೀಕ್ ಪ್ಯಾನಲ್, 2 kilowatt ಇದೆ ಸೆಟಪ್ಪು. ಬಟ್ ಈವನ್ ದೆನ್ ಇಟ್ ಇಸ್ ಜನರೇಟಿಂಗ್ ಆಲ್ಮೋಸ್ಟ್ 1.5 1.6 kilowatt ಜನರೇಟ್ ಆಗ್ತಾ ಇದೆ. ಇದು ಆ್ಯಕ್ಚುಲಿ ಹಳೆ ಟೆಕ್ನಾಲಜಿ ಪ್ಯಾನಲ್ಸು. ಇವಾಗ ಬರೋದು ಒಂದು ಪ್ಯಾನಲ್ ಸರ್ಗ್ ಅಂತ ಇದೆ 700 ವ್ಯಾಟ್ ಪೀಕ್ ಬರ್ತಾ ಇದೆ ಒಂದು ಪ್ಯಾನಲು. 250 ಸೈಜ್ ನೋಡಿ, 700 ನಾನು ತೋರಿಸ್ತೀನಿ ಸೈಜ್ ನೋಡಿ, 5/8 ಬರುತ್ತೆ ಅಪ್ರಾಕ್ಸಿಮೇಟ್ಲಿ. ಸೊ ಇದನ್ನು ತೆಗೆದುಬಿಟ್ಟು ರೀಪ್ಲೇಸ್ ಮಾಡಿಬಿಟ್ಟು 700 ವ್ಯಾಟ್ ಪೀಕ್ ಹಾಕಿ ಎಕ್ಸ್ಟ್ರಾ ಪ್ಯಾನಲ್ಸ್ ಹಾಕಿದ್ರೆ KB ಕೊಡುವಾಗ ಆರಾಮ ವರ್ಕೌಟ್ ಆಗುತ್ತೆ. ಪ್ಲಸ್ ಎಕ್ಸಸ್ ಏನೋ KBಯಿಂದ ಬರುತ್ತೆ, ನಾಳೆ ಎಲ್ಲಿ ಕಾರು ಏನೋ ತೊಗೊಂಡ್ರು ಅಲ್ಲೂ ವರ್ಕೌಟ್ ಆಗುತ್ತೆ ನಿಮಗೆ. ಸೊ ನೋಡಿ ಇಲ್ಲಿ ನೋಡಿ, ಅಲ್ಲಿಂದ ನೋಡ್ಬೋದು ನೀವು, ಒಂದು ಮನೇನೂ ಸೋಲಾರ್ ಇಲ್ಲ. ನೀರಿನ ಸೋಲಾರ್ ಮಾತ್ರ ಎಲ್ಲೋದ್ರೂ ನಾನು ನೋಡಿದ್ದೀನಿ. ಇದೊಂದು ಕೆಟ್ಟ ಅಭ್ಯಾಸ. ಎಲ್ಲೋದ್ರೂ ಜಸ್ಟ್ ಸಿಲ್ಕ್ ಪಕ್ಕದಲ್ಲೇ ಇದೆ ನೋಡಿ. ಅಲ್ಲಿಗೆ ನೀರಿನ ಸೋಲಾರ್ಗಿಂತ ಈ ಸೋಲಾರ್ ಬೆಸ್ಟ್ ಅನ್ಸುತ್ತೆ. ನೀರಿನ ಸೋಲಾರ್ ಏನಾಗುತ್ತೆ, ಬೇಸಿಗೆಯಲ್ಲಿ ನಿಮ್ಗೆ ಬಿಸಿ ಬಿಸಿ ನೀರು ಬರುತ್ತೆ, ಅವಾಗ ತಣ್ಣೀರೇ ಮಾಡ್ಬೇಕು ಅನ್ಸುತ್ತೆ. ಹೌದು, ಕರೆಕ್ಟ್. ಚಳಿಗಾಲದಲ್ಲಿ ಗೀಸರ್ ಹಾಕೊಳ್ಳೇಬೇಕು, ಇಲ್ಲಾಂದ್ರೆ ಹೀಟ್ ಪಂಪ್ ಹಾಕೊಳ್ಬೇಕು. ಒಂದು ಹೀಟ್ ಪಂಪ್ ಇಲ್ಲಾಂದ್ರೆ ಗೀಸರ್ ಹಾಕೊಳ್ಬೇಕು. ಬಟ್ ಆದ್ರೆ ಈ ಸೋಲಾರ್ ಮಾತ್ರ ನಿಮ್ಗೆ ಮೋಡ ಇದ್ರೂ ನಿಮ್ಗೆ ಕರೆಂಟ್ ಬರ್ತಾನೆ ಇರುತ್ತೆ. ಅದೊಂದು ಇದೆ, ತುಂಬಾ ಜನ ಸರ್ ಜನರೇಟೇ ಆಗಲ್ಲ ಅಂತ. ಇಲ್ಲ. ಸೊ ಕಾನ್ಸೆಪ್ಟ್ ಏನು, ಇದು ನೋಡಿ ಹಳೆ ಟೆಕ್ನಾಲಜಿ ಪ್ಯಾನಲ್ ಇವಾಗಲೂ ರನ್ನಿಂಗ್ ಇದೆ. ಸೊ ಜನರೇಟೇ ಆಗಲ್ಲ ಅನ್ನೋದಿಲ್ಲ, ಜನರೇಟ್ ಆಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ಯಾಕಂದರೆ ಆವರೇಜ್ ಪರ್ ಕಿಲೋವಾಟ್ ಲೆಕ್ಕ ಮಾಡುವಾಗ ಕರೆಂಟ್ಲಿ ಇವಾಗ ಟಾಪ್ ಕಾನ್ ಪ್ಯಾನಲ್ಸ್ ಎಲ್ಲ ಸರ್ 6 to 6.5 ಯೂನಿಟ್ಸ್ ಎಲ್ಲ ಬರ್ತಾರೆ ನಮಗೆ. ಸೇಮ್ ಡೇ ಇನ್ವರ್ಟರ್ ಜೊತೆಗೆ 6.5 7 ಯೂನಿಟ್ ಟಚ್ ಆಗುತ್ತೆ. ಇವಾಗ ಮೋಡ ಇದ್ರೂ ಬೆಳಕು ಬರುವಂತ. ಹೌದು ಸರ್, ಅದೇ ಅಡ್ವಾನ್ಸ್ ಟೆಕ್ನಾಲಜಿ ಪ್ಯಾನಲ್ಸ್. ಇನ್ನೊಂದು ಅದೆಲ್ಲ ಬೈಫೇಶಿಯಲ್, ಇದೆಲ್ಲ ಹಳೆದು, ಇದು ಕೆಳಗೂ ಜನರೇಟ್ ಆಗುತ್ತೆ ಇವಾಗ ಬರೋ ಪ್ಯಾನಲ್ಸ್. ಇವಾಗ ಲೂಮ್ ಆಗಲಿ, ಇವಾಗ ವ್ಯಾರಿ ಆಗಲಿ, ಅವರು HGT ಪ್ಯಾನಲ್ಸ್ ಬಿಟ್ಟಿದ್ದಾರೆ, ಹೆಟ್ರೋ ಜಂಕ್ಷನ್. ಅದು ಅದಕ್ಕಿಂತ ಅಡ್ವಾನ್ಸ್ ಟೆಕ್ನಾಲಜಿ ಪ್ಯಾನಲ್ಸ್. ಬಿಸಿಲಿದ್ರು ಸಾಕು. 23% ಎಫಿಷಿಯನ್ಸಿ. ಇದೆಲ್ಲ 18% ಎಫಿಷಿಯನ್ಸಿ ಸರ್ ಅಷ್ಟೇ. ಇವಾಗ ಬರೋ ಪ್ಯಾನಲ್ಸ್ 23% ಎಫಿಷಿಯನ್ಸಿ ಇದೆ. ಸೊ ಟೆಕ್ನಾಲಜಿನ ಗ್ರೋ ಆಗ್ತಾನೆ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಸೋಲಾರ್ನ ನಂಬಿ ಹಾಕಿ, ನಿಮಗೆ ಖಂಡಿತ ವರ್ಕೌಟ್ ಆಗುತ್ತೆ. ಜಾಸ್ತಿ ಬಿಲ್ ಕಟ್ತಾ ಇದ್ದೀರಾ, ನೀವು ಕಣ್ಣು ಮುಂದೆ ನೀವು ಬಿಲ್ ಕಡಿಮೆ ಆಗೋದು ನೋಡ್ಬೋದು. ನಿಮ್ಮ ಬಿಲ್ ಕಡಿಮೆ ಆಡುವಾಗ ಇದೇ ಥರ ನನಗೊಂದು ರಿವ್ಯೂ ಕೊಡಿ, ಆಮೇಲೆ ಬೇರೆಯವ್ರಿಗೆ ರೆಫರ್ ಮಾಡಿ. ಆವಾಗ ಏನಾಗುತ್ತೆ, ಓಕೆ ಇದು ಇಷ್ಟು ಮನೆ ಇದೆ, ಯಾರು ಸೋಲಾರ್ ಹೋಗಿಲ್ಲ ಸರ್, ಆವಾಗ 19 ಆಫ್ ಗಿಡ ಹೋಗಿದ್ದಾರೆ, ಅವರು ವಿಡಿಯೋ ನೋಡಿಬಿಟ್ಟು ನಾನು ನೆಲ್ಸನ್ ಈ ಥರ ಬೇಕಂದ್ರು, ಓಕೆ ಸರ್ ಡನ್ ಅಂತ ಅದನ್ನು ಹಳೆ ಇನ್ವರ್ಟರ್ ಬ್ಯಾಟ್ರಿನ ತೆಗೆದುಬಿಟ್ಟು ಲಿಥಿಯಂ ಬ್ಯಾಟ್ರಿ ಹಾಕಿ ಅಂತ ಅವರು ನೋಡಿದ್ರು. ಅವ್ರು ರಿಸರ್ಚ್ ಮಾಡಿಬಿಟ್ಟು ಲಿಥಿಯಂ ಬ್ಯಾಟ್ರಿ ಹಾಕಿದ್ರು. ಇಟ್ಸ್ ಬಿನ್ 2 years, ಅವ್ರಿಗೆ ಏನು ಸಮಸ್ಯೆ ಇಲ್ಲ, ಅದನ್ನ ಪಾರ್ಟಿಗೆ ರನ್ನಿಂಗ್ ಇದೆ. ಸೊ ಇದೇ ಥರ ನಿಮ್ಮ ಮನೆಗೆ ನೀವು ಹಾಕಿದ್ರೆ ನಿಮಗೂ ಸಮಸ್ಯೆ ಇರಲ್ಲ, ಇದೇ ಥರ ರನ್ನಿಂಗ್ ಇರುತ್ತೆ. ಸೊ ನಿಮಗೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿ. ಎಷ್ಟು ಜನ ಆಗುತ್ತೋ ಅಷ್ಟೇ ಈ ವಿಡಿಯೋನ ಶೇರ್ ಮಾಡಿ. ಪ್ಲಸ್ ಜನರಿಗೆ ಅವೇರ್ನೆಸ್ ಬರಬೇಕಂತ ನಾವು ಇದು ಮಾಡ್ತಾ ಇದ್ವಿ. ಖಂಡಿತ ಡೌಟ್ ಇರುತ್ತೆ ಸರ್, ಇನ್ವರ್ಟರ್ ಯಾವ ಥರ, ಬ್ಯಾಟ್ರಿ ಯಾವ ಥರ, ಲಿಫ್ಟ್ ಓಡುತ್ತಾ, ಇದು ಓಡುತ್ತಾ, ಅದು ಓಡುತ್ತಾ ಅಂತ. ದಯವಿಟ್ಟು ಆಫೀಸ್ ನಂಬರ್ ಕಾಲ್ ಮಾಡಿ, ನಿಮಗೆ ಎಲ್ಲ ಕ್ಲಾರಿಟಿಯಿಂದ ಡೀಟೇಲ್ಸ್ ಕೊಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.